ಇದನ್ನ ಕೊಡಂಗಿಲ್ಲ, ಮಹಾರಾಜರ ಸಂಬಂಧ ಬೇಕಾದ್ ಮಾಡ್ತೇನೆ ನಾನು ಅಂತಾರೆ. ಯಾರಿದ್ದಾರೆ ನಮಗೆ? ಹೇಳ್ತೀವಿ ಬೇಕಾದ್ ಮಾಡ್ತೀವಿ ಮಹಾರಾಜರ ಸಂಬಂಧ ಅಂತ ಹೇಳ್ತೀವಿ. ಮಾಡೋರು ಯಾರು? ಮಹಾರಾಜರು ಮಾಡಿ ತೋರಿಸ್ಲಿಲ್ಲ, ಅಲ್ಲೇ ಬೆಳತನಕ ಕೂತರು. ಮತ್ತೆಲ್ಲರೂ ಮಂದಿ ಹೋಗಿದ್ಮೇಲೆ ಹೋಗೋ ತನಕ ಮುಸುತಿಯಾಗಿ ಕೂತಾರೆ. ಅದೇ ಮುಸುತಿಯಾಗಿ ಅಲ್ಲೇ ಇದ್ದು ಮುಸುತಿಯಾಗ ಇದಿಲ್ಲದ್ದು ಬಂದು ಎಷ್ಟು ಏನು ಬೇಕು ಅವನ್ನೆಲ್ಲ ತಗೊಂಡು ಮಹಾರಾಜರು ಹೋಗ್ಯಾರ ಅಂತಂದ್ರೆ ಅಪ್ರೇಮ್ ಇತ್ತು ಮಹಾರಾಜರಿಗೆ. ಎಷ್ಟು ತ್ರಾಸ ತೊಗೊಂಡ್ರು. ಕುತ್ತಿಗೆ ಗಾದಿ ಮೇಲೆ ಮಲ್ಕೊಳ್ಳುವಂಥ ಮಹಾರಾಜರು ಆ ಸೂಕ್ಷ್ಮವಾದಂಥ ದೇಹ ಇಟ್ಲ ನೋಡಿದಿಟ್ಲ ಕಾಣಬೇಕು ಮಹಾರಾಜರ ದೇಹ ಅಂತ ಒಂದು ಸೂಕ್ಷ್ಮ ದೇಹ ಇದ್ದವ್ರು ಮಹಾರಾಜರು. ನಮ್ಮ ಸಂಬಂಧ ಇಷ್ಟು ಕಷ್ಟಪಟ್ಟು ಇಷ್ಟು ಗುದ್ದಾಡಿ ನೀವು ಹಾಕಿದ್ದು ತಿಂದು ಕಟ್ಟಿಗೆ ರೊಟ್ಟಿ ತಿಂದು ಏನು ಹಾಕ್ಯಾರ ಅದನ್ನ ತಿಂದು ಏನು ಒಂದು ಅಪೇಕ್ಷೆ ಪಡಲಾರ್ದ ಒಂದು ಏನು ಬೇಡಲಾರ್ದ ಮಾಡ್ಯಾರಲ್ಲ. ಇವತ್ತು ಈ ಹಾದಿಗೆ ತಂದು ಹಚ್ಚಾರ ನಮ್ಮನ್ನ. ಈ ಹಾದಿ ತೋರಿಸಿದ ಮೇಲೆ ಆದರೂ ಸಹಿತ ನಮ್ಗೆ ಇನ್ನೂ ತನಕನೂ ಅದ್ರದ ಪರಿಸ್ಥಿತಿ ಬಂದರೆ ಆಗ್ಬೇಕಲ್ಲ, ಏನಾದರೂ ನಮಗೆ ಆಗ್ಬೇಕಲ್ಲ. ಯಾಕಾಗವತ್ತಂದ್ರೆ ಇಷ್ಟದಿಂದ ನಾಮಸ್ಮರಣೆ ಮಾಡಲಾರ್ದಕ್ಕೆ ಇಷ್ಟದ ಸಮಸ್ಯೆ. ಯಾಕೆ ಮಹಾರಾಜರು ಹಗಲು ರಾತ್ರಿ ಮಾಡ್ತಿದ್ರು ನಾಮಸ್ಮರಣೆ. ಮಹಾರಾಜರು ಗುರುಗಳು ಕೊಟ್ಟಂತ ನಾಮಸ್ಮರಣೆ ಇದನ್ನ ನಾವು ಲಕ್ಷ್ಯದಾಗ ಇಟ್ಕೊಂಡು ಇಲ್ಲಿ ಮಾತಾಡ್ಲಿಕ್ಕೆ ಏನಾಗ್ತದೆ, ಟೈಮದ ಅದಕ್ಕೆ ಇದು ಇರ್ತದೆ. ಮುಂದೆಲ್ಲ ಕಾರ್ಯಕ್ರಮಗಳು ಆಗೋದ್ರಿಂದ ಪ್ರಸಂಗ ಬಂದಾಗ ನಿಮಗೆ ಮಹಾರಾಜರದ್ದು ಒಮ್ಮೆ ನಾಳೆ ಇದ್ರಾಗ ಸಿಕ್ಕರೆ ಟೈಮ್ ಸಿಕ್ಕರೆ ಮಹಾರಾಜರು ಕೊನೆ ದಿವಸಗಳು ಹೆಂಗೆ ಕಳೆದ್ರು ಅನ್ನೋಂಥ ವಿಚಾರಗಳನ್ನ ನೋಡೋಣ. ಇವತ್ತು ನಾನು ಭಾಳ ಹೇಳಂಗಿಲ್ಲ. ಇವತ್ತು ಇಡೀ ದಿವಸ ಇಲ್ಲೇ ಕಳೆದ್ವಿ ನಾವು. ಇಡೀ ದಿವಸ ಇಲ್ಲೇ ಇದ್ದೀವಿ. ಇಲ್ಲೇ ಯಾಕಿದ್ದೀವಿ ಅಂದ್ರೆ ಸಮರ್ಥರ ವಾಸ ಸಂದೆ ಇಲ್ಲೇ ಅದ. ಮಹಾರಾಜರು ಇದ್ರೆ ಬಿಟ್ಟು ಹೋಗಂಗ ಆಗುದಿಲ್ಲ. ನೀವು ನಾನಾ ಕಡೆ ಮನೆಗೆ ಮಹಾರಾಜರು ಇದ್ದಾಗ ನೀವು ನೋಡ್ರಿ, ಯಾರು ಹೋದ್ರು ಅಂದ್ರೆ ಹನುಮಂತವ್ರಿಗೆ ಗುರ್ತದೆ, ಶಂಕರಣ್ಣ ಗುರ್ತದೆ, ನಮ್ಮ ಜಗನ್ನಾಥವ್ರಿಗೆ ಗುರ್ತದೆ. ಅವ್ರ ಹತ್ರ ಹೋಗಿ ಕೂತ್ಕೊಳ್ಳಿ ಎದ್ದು ಹೋಗಿ ಬರ್ಬೇಕು ಅಂತ ಇದನ್ನ ಉಳಿತಿದ್ದಿಲ್ಲ ಯಾರಿಗೂ. ಇನ್ನಷ್ಟು ಕೂಡ್ಬೇಕು ಅನ್ನೋಂಗೆ ಅನಿಸ್ತೈತಿ. ಯಾಕಂದ್ರೆ ಒಂದಿವ್ಸ ಬ್ರಹ್ಮಜ್ಞಾನಿ ಇದ್ರಂದ್ರೆ ಅದ್ರದ್ದು ಏನು ಮೂಡ್ತದಪ್ಪ ಅಂದ್ರೆ ಶಾಂತ ಇರ್ತದೆ ಮನುಷ್ಯ. ನಿಮ್ಮ ಚಿತ್ತುಗಳೆಲ್ಲ ಶಾಂತ ಆಗ್ತಾವೆ, ಯಾವ ವಿಚಾರಗಳು ಬರಂಗಿಲ್ಲ. ಹೀಗಾಗಿ ಮಹಾರಾಜರಲ್ಲಿ ಎದಕ್ಕೆ ಬರ್ತಿದ್ರು ಎಲ್ಲ ಜನ ಅಂದ್ರೆ ಏನಲ್ಲಿ ಹೋದ್ಕೊಳ್ಳೂ ಬದಲಾವಣೆ ಆಗಿಬಿಡೋದು. ಅಷ್ಟೊಂದು ಪ್ರಭಾವನೆ ಇತ್ತು ಮಹಾರಾಜರದು. ಅದಕ್ಕೆ ಎಲ್ಲರೂ ಬಡ್ಕೊಂಡು ಮಹಾರಾಜರು ಭೇಟಿ ಆಗ್ಬೇಕ್ರಿ, ಮಹಾರಾಜರು ಭೇಟಿ ಆಗ್ಬೇಕ್ರಿ ಅಂತಿದ್ರು ಎಲ್ಲರೂ. ಎಷ್ಟು ಸೂಕ್ಷ್ಮ ಇದ್ರು ಮಹಾರಾಜರು ಅಂತಂದ್ರೆ, ನೀವು ಚಹಾ ಕೊಡುವಷ್ಟು ಟೈಮ್ ಇದ್ರೆ ನಿಮಗಿತ್ತಂದ್ರೆ ಚಹಾ ಮಾಡುವ ಅಂತೀರಿ ಹೋಗ್ತದೆ. ಇಲ್ಲಾಂದ್ರೆ ಯಾವ ಅವಸರದ ಅವ್ರದ್ದು ಅವ್ರು ನಡೀಲಿ, ಅವ್ರು ಹೋಗ್ಬರ್ರಿ, ನಿಮ್ಗೆ ಹೋಗ್ಬರಪ್ಪ, ನಿಮ್ದಕ್ಕೆ ವ್ಯಾಪಾರಕ್ಕೆ ಹೋಗ್ರಿ, ನಿಮ್ಮ ಕೆಲಸಕ್ಕೆ ಹೋಗ್ರಿ. ಇಷ್ಟು ಸೂಕ್ಷ್ಮವಾಗಿ ಮಹಾರಾಜರು ನಡ್ಕೊಂಡವರು, ಇಷ್ಟು ನಮ್ಮ ಸಂಬಂಧ ಗುದ್ದಾಡಿದವರು, ಇಡೀ ಜೀವನವನ್ನೇ ಅದಕ್ಕಾಗಿಯೇ ತೆಗೆದವರು. ಇಷ್ಟೆಲ್ಲ ಮಾಡಿ ನಾವು ಈಗ ಮಾಡಬೇಕಾಗಿದೆ ಕರ್ತವ್ಯ ಏನು ಅನ್ನುವಂಥ ಸಮಸ್ಯೆ ನಮಗೀಗ ಉದ್ಭವ ಆಗಿದೆ. 50 ವರ್ಷ ಆದಮೇಲೆ, ಈ ನಾಳೆ 50 ವರ್ಷ ಆಯ್ತು ಮಹಾರಾಜರು ದೇಹ ಬಿಟ್ಟ ಮೇಲೆ. ನಾವು ಹಿರಿಯರೆಲ್ಲ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಮಾಡ್ಕೊಂಡ್ರು, ಅದು ಮಾಡ್ಕೊಂಡವ್ರು ಪಡ್ಕೊಂಡ್ರು. ರಾಮನ ಮುತ್ಯ ಪಡ್ಕೊಂಡ, ನಾನಾ ಸಾಹೇಬ್ ಪಡ್ಕೊಂಡ್ರು, ನಮ್ಮ ಕಾಕ ಪಡ್ಕೊಂಡ, ಎಲ್ಲರೂ ಪಡ್ಕೊಂಡ್ರು. ನಾವೇನು ಮಾಡ್ಬೇಕಂದ್ರೆ ಅಂತ ಈ ಪ್ರಶ್ನೆ ನೀವು ಎದುರು ಹಾಕ್ಕೊಂಡ್ರೆ ಅದಕ್ಕೆ ಶಂಕರ ನಾ ಏನು ಹೇಳ್ತೇನೆಂದ್ರೆ, ಮಹಾರಾಜರ ದೇಹ ಬಿಟ್ಟ ಮೇಲೆ ಅಥವಾ ಮಹಾರಾಜರ ಕಡೆಯಿಂದ ಅನುಗ್ರಹ ಆದಂಥ ಶಿಷ್ಯ ಮಂಡಳಿಯನ್ನು ನಾವು ಇದ್ದೀವೆಲ್ಲರೂ, ಮತ್ತು ನಮ್ಮ ಕರ್ತವ್ಯ ಏನು ಈಗ ಇದನ್ನ ಅವ್ರು ಹೇಳ್ತಾನ. ಅದನ್ನು ಶಾಂತ ಕೇಳೋನು. ಭಾಳ ಟೈಮ್ ಕಡೆ ಅತಿ ಲಕ್ಷ್ಯ ಕೊಡಬೇಡ್ರಿ. ಅದು ಸಹಿತ ಭಾಳ ಅದ್ರ ಕಡೆ ಲಕ್ಷ್ಯ ಕೊಡೋದು, ಗಡಿಯಾಳ ತೋರಿಸೋದು, ಏನು ಮಾಡೋದು ಹಂಗೆ ಮಾಡಬೇಕು. ಸ್ವಲ್ಪ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಸ್ವಲ್ಪ ಎಲ್ಲರಿಗೂ ತಿಳಿತಂದ್ರೆ ಮುಂದಿನ ದಿವಸದಾಗ ಏನಾಗ್ತದಪ್ಪ ಅಂದರೆ, ಸಮರ್ಥರು ಇಷ್ಟೆಲ್ಲ ನಾವು ಮಾಡಿದ ನಮ್ಮ ಕರ್ತವ್ಯಗಳು ಏನು ಅನ್ನೋದು ನೆನಪಾತಂದ್ರೆ ಮುಂದಿನ ಜೀವನದಾಗ ಏನು ಮಾಡ್ಲಿಕ್ಕಾಗ್ತದಂದ್ರೆ ಹೀಗೆ ಹೋಗ್ಬೇಕು ಅನ್ನೋಂಥ ಆ ಹಾದಿಯೊಳಗೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದಕ್ಕೆ ನಾವು ನೀವೆಲ್ಲ ಅದನ್ನು ಆ ವಿಚಾರದೊಳಗೆ ತೊಡಗುನು. ನಮ್ಮ ಜೀವನ ಎದಕ್ಕಾಗಿ ಮುಡುಪಾಗಿಡಬೇಕಂದ್ರೆ ಸಮರ್ಥರ ಸಂಬಂಧ ಮುಡುಪಾಗಿಡಬೇಕು. ಈ ಉದ್ಯೋಗ ನಿಮ್ಮ ಉದ್ಯೋಗ ಇಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಉದ್ಯೋಗ ಎಷ್ಟು ಮಾಡ್ಬೇಕು ಆ ಪ್ರಮಾಣದಾಗ ಮಾಡಿ. ಭಾಳ ಮಂದಿಗೆ ಟೈಮ್ ಸಿಗಂಗಿಲ್ರಿ. ನಮ್ಗೆ ಟೈಮ್ನ ಸಿಗವಲ್ತು. ಮೊದಲು ಸಿಗ್ತಿದ್ರಿ, ಈಗ ಸಿಗವಲ್ತು. ಮೊದಲು 24 ತಾಸು ಇತ್ತು, ಈಗೂ 24 ತಾಸನ ಅದ. ನೀವೇನು ಜಿಗದಾಡಿ ನೌಕರಿ ಮಾಡಿದ್ರೆ 8 ತಾಸು 9 ತಾಸು ನೌಕರಿ ಮಾಡ್ಬೋದು, ದಂಧೆ ಮಾಡ್ಬೋದು. 10 ತಾಸು ಮಾಡಿರಿ, ಊಟಕ್ಕೆ ಒಂದು 2-3 ತಾಸು ತೆಗಿರಿ, 13-14 ತಾಸು ಹೋದ್ರು. ಅದ್ರಾಗ ನೀವು ಒಂದು 5-6 ತಾಸು ಮಲ್ಕೊಂಡ್ರೆ 4 ತಾಸು ನೀವು ನಿರಂತರವಾದಂಥ ಮಹಾರಾಜರ ಬಗ್ಗೆನೇ ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಗ್ತದೆ. ಸಿಗ್ಲಿಕ್ಕೆ ಯಾಕೆ ಸಿಗವಂತಂದ್ರೆ ಚಿಂತನೆ ಮಾಡಬೇಕು ಅನ್ನೋಂಥ ಅಭಿಲಾಷೆ ಭಾವ ಮೂಡ್ಲಾರ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಅದನ್ನ ಏನು ಅನ್ನೋದು ಶಂಕರಣ್ಣ ಅದ್ರ ಮುಂದೆ ಮತ್ತು ಸೋದದ ಬಗ್ಗೆ ಅದಕ್ಕೆ ತೊಗೊಂಡು ಯಾವುದೇ ಹೇಳಬೇಕಾಗಿತ್ತಂದ್ರೆ
ವಿಷಯಗಳು ಮಂಡನೆ ಮಾಡಬೇಕಾಗಿತ್ತು ಏನಾಗಿತ್ತು ಅಂದ್ರೆ ಅದ್ರ ಸಂಪೂರ್ಣ ಮಾಹಿತಿ ನಮಗಿರ್ಬೇಕು. ಹೇಳೋರು ಹೋಗ್ತಾರೆ, ಯಾರು ಹೇಳ್ತಿರ್ತಾರೆ ಅದ್ರ ಬಗ್ಗೆ ನಮಗೆ ಗುರುತಿರ್ಬೇಕು. ಹಂಗೆ ಹೇಳಿದ್ರೆ ಏನಾಗ್ತದೆ ಅಂದ್ರೆ ಪ್ರವಚನ ಹೋಗಿ ಏನಾಗ್ತದೆ ಅಂದ್ರೆ ಅದಕ್ಕೆ ಎರಡನೇ ಏನಾಗ್ತದೆ ಭಾಷಣ ಆಗುವ ಭಾಷಣ ಹೊರಗೆ ಬೇಕಾದಷ್ಟು ಮಾತಾಡಬಹುದು, ಬೇಕಾದಷ್ಟು ಮಾತಾಡ್ಲಿಕ್ಕೆ ಸಾಧ್ಯತೆ. ಇಲ್ಲಿ ಏನು ಮಾತಾಡ್ತೀವಲ್ಲ ಇದು ಹೋಗಿ ನಿಮ್ಗೆ ಎದಿಗೆ ನಟ್ಟು ನಿಮ್ಮ ಹೃದಯಕ್ಕೆ ತಾಗಬೇಕಾದ ವಿಷಯಗಳು ತಾಗ್ತಂದ್ರೆ ಏನಾಗ್ತದಪ್ಪ ಅಂದ್ರೆ 100ಕ್ಕೆ 100 ನಿಮಗೆ ಬದಲಾವಣೆ ಆಗೋದು ಬೇಡ, ಒಂದು 40 ಪೈಸೆ ಬದಲಾವಣೆ ಆಗಲಿಲ್ಲ, ಮತ್ತು ಅದರಿಂದ ಎಷ್ಟೋ ನೀವು ಪರಿಣಾಮ ನಿಮಗೆ ಅದ್ರ ಮೇಲೆ ಪರಿಣಾಮ ಆಗ್ತದೆ. ಸಮರ್ಥರು ಏನು ಮಾಡ್ತಾರಪ್ಪ ಅವಾಗ ಅಂದ್ರೆ ನೀವು 40 ಪೈಸೆ ನೀವು ಮುಂದೆ ಪ್ರಯತ್ನ ಮಾಡಿದ್ರಂದ್ರೆ 60 ಪೈಸೆ ಅವ್ರು ಕೊಡಿಸ್ತಾರೆ. ಮಾಡಿ ಏನಾದ್ರು ಮಾಡಿ ನಿಮಗೆ ನನ್ನ ಶಿಕ್ಷಣ ಹೆಂಗಿರ್ತಂತ ದಾರಿ ಹಚ್ಚಬೇಕು ಅಂತೇಳಿ ಅದಕ್ಕೆ ಒಂದೇ ಕೊನೆಯದು ಹೇಳ್ತೇನೆ ನಿಮಗೆ. ಶಾರದಾ ರಾಮಕೃಷ್ಣ ಪರಮಹಂಸರ ಮನೆಯವರು ಶಾರದಾ ಮಾತೆಯವರು ಅವರು ಅಷ್ಟೇ ಜ್ಞಾನಿಗಳಿದ್ರು. ಅವ್ರ ಮನೆಯವ್ರು ಇದ್ರು ಸಹಿತ ಅವರು ಅಷ್ಟೇ ಜ್ಞಾನಿಗಳಿದ್ರು. ಅವ್ರಿಗೊಬ್ರು ಬಂದು ಪ್ರಶ್ನೆ ಕೇಳಿ ಶಂಕರಣ್ಣ ಅವ್ರಿಗೆ ಅವ್ರ ಶಿಷ್ಯರು, ಅಲ್ರಿ ನಮಗೆಲ್ಲ ಹೇಳ್ತೀರಿ ಮುಕ್ತರಾಗಬೇಕು ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತೆಲ್ಲ ಹೇಳ್ತಿರಲ್ಲ, ನೀವು ಯಾವಾಗ ಮುಕ್ತ ಆಗವ್ರ ಅಂತ ಕೇಳಿದ್ರಂತ. ಮಂದಿ ಶಾಣೆತಾರೆ ಈ ಶಿಷ್ಯರು ಕೇಳ್ಕೊ ಅವ್ರು ಹೇಳಿದ್ರಂತೆ, ಶಾರದಾ ಮಾತೆಯವ್ರು ಹೇಳಿದ್ರಂತ, ನಿಮಗೇನು ಉಪದೇಶ ಕೊಟ್ಟಿರಲ್ಲ, ಎಷ್ಟು ಮಂದಿ ಕೊಟ್ಟಿರಲ್ಲ, ನೀವೆಲ್ಲರೂ ಮುಕ್ತರಾದ್ಮೇಲೆ ನಾ ಮುಕ್ತರಾಗ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರಂತೆ. ಮತ್ತು ನಮ್ಮ ಮಹಾರಾಜರ ಗತಿ ಏನು? ಸಾವಿರಾರು ಮಂದಿ ಕೊಟ್ಟಂತ ಮಹಾರಾಜನ ಉಪದೇಶ ರಾಮಣ ಮುತ್ತನ ಮಂದಿ ಅಂತಿದ್ರಂತೆ, ಈ ಶರೀರ ಪೀಡ ಎದಕ್ಕಪ್ಪ ಅದ್ರ ಶಿಕ್ಷಿಕಾರ ತಂದೆಲ್ಲ ನಾಮ ಕೊಡಿಸಿ ಅದ್ರ ನನಗೆ ಅದ್ರ ಬಾಧಕ್ಕೆ ನನಗಾಗ್ಲಿಕ್ಕತ್ತದ ಅಂತೇಳಿ ರಾಮಣ ಮುತ್ಯಾಗ ಅಂದಾರ ಇದನ್ನ ಮಹಾರಾಜರು. ಎಲ್ಲ ಸಮರ್ಥಗಳು ಅಂದಾರ ಇದನ್ನ. ಯಾಕಂದ್ರೆ ಕೊಡಿಸ್ಬೇಕಂದಾಗ ಏನು ಹುಮ್ಮಸ್ಸಿನಿಂದ ಕೊಡಿಸ್ಬಿಡುದು, ಅಶೋಕ ಕೊಡಿಸ್ಬಿಡುದು ಅಂದ್ರೆ ನಾನು ವರ್ಚಸ್ ಹೆಚ್ಚಾಗ್ಬೇಕಂತ ಹೇಳಿ ಹಿಂಗೂ ಇರ್ತಾವ. ಈಗ ಉಪದೇಶ ಕೊಡೋದು ಏನ್ ನಡೆದ ನಮ್ಮಲ್ಲೇ, ನಮ್ಮ ಬೀಗರು ಕೊಡ್ಸಿದ್ನೆ, ಅವ್ರಿಗೆ ಕೊಡ್ಸಿದ್ನೆ, ಇವ್ರಿಗೆ ಕೊಡ್ಸಿದ್ನೆ, ಒಟ್ಟು ಕೊಡ್ಸೋದು ಲಿಸ್ಟ್ನಾಗ ಬರಲಿ. ಒಟ್ಟು ಮೇಲೆ ಮಾಡ್ಬೇಕು ಅನ್ನೋಂಥದ್ದು ಏನದ ಅದನ್ನ ತಿಳ್ಕೊಬೇಕಲ್ಲ. ಮೊದಲು ಉಪದೇಶ ತೋಳದಾಯ್ತು, ತೋಂಡ ಮೇಲೆ ಬೆಂಕಿ ಚೆಂಡ ಅದನ್ನ ಕಟ್ಕೊಂಡಂಗ ಅದನ್ನ ವ್ಯವಹಾರ. ಉಪದೇಶ ತೋಳು ದೊಡ್ಡ ಮಾತಲ್ಲ, ಉಪದೇಶ ಕೊಡಿಸ್ಬೋದು ಮಾಡ್ಬೋದು, ಮಹಾರಾಜರ ಇಚ್ಛಾ ಇದ್ರೆ ಆಗಿರ್ತದೆ. ಅದನ್ನ ಬಳಸಬೇಕಾಗಿದ್ದಂಥ ಕೆಲಸ ಹೆಂಗದ ಅಂದ್ರೆ ಬೆಂಕಿ ಚೆಂಡ ಅದ, ಅದನ್ನ ಬಳಸಿದ್ರೆ ಮಾತ್ರ ಅರಿವು ಸುಡಂಗಿಲ್ಲ. ಅದನ್ನ ನೀವು ಹಂಗ ಒಂದೇ ಕಡೆ ಅರಿವು ಮೇಲೆ ಇಟ್ಟು ಸುಟ್ಟ ಬಿಡ್ತದ. ಅದನ್ನ ಬಳಸ್ಕೋತಿದ್ರೆ ನೀವು ಅಳಿಗಾಡ್ಸ್ಕೋತಿಡ್ರಿ ಅದನ್ನ ಬೆಂಕಿ ಚೆಂಡ ನೋಡ್ರಿ ಹತ್ತಂಗಿಲ್ಲ, ಅದಕ್ಕೇನು ಹತ್ತಂಗಿಲ್ಲ. ಹಂಗೆ ಅದನ್ನ ಬಳಕೆ ಮಾಡಿಕೊಂಡು ದೀರ್ಘವಾಗಿ ಅದ್ರ ಮೇಲೆ ನಿಷ್ಠ ಇಟ್ಕೊಂಡು ಆ ಮಹಾರಾಜ ಕೊಟ್ಟಂತ ಉಪದೇಶ ನನ್ಗೆ ಎದಕ್ಕೆ ಕೊಟ್ಟಾರ ಅಂದ್ರೆ ಉದ್ಧಾರ ಆಗೋ ಸಂಬಂಧ ಕೊಟ್ಟಾರ ಅಂತೇಳಿ ಸಂಪೂರ್ಣ ಅದ್ರ ಮೇಲೆ ಭರವಸೆ ಇಟ್ಕೊಂಡು ನೀವು ಮಾಡಿದ್ರಂದ್ರೆ ಸಮರ್ಥ ನಿಜ ರೂಪ ಸ್ವರೂಪ ಗುರ್ತಾಗ್ತದೆ. ಈ ಬರೀ ಮೇಲೆ ನಡೆದ್ ಬಿಟ್ಟದ. ಈಗ ಮಹಾರಾಜರು ಹಂಗಿದ್ದಾರೆ, ನಮ್ಮ ಮಹಾರಾಜರು ಹಿಂಗಿದ್ದಾರೆ, ಹೆಂಗ್ರಿ ಭಯಂಕರ ಕುಲಕರ್ಣಿ ಉಳಾಯಿ ಅಷ್ಟಕ್ರೆ ಇಷ್ಟ ಇದನ್ನ ತೊಗೊಂಡು ಏನ್ ಮಾಡ್ಲು ಮಹಾರಾಜರು ಅಂತಾರೆ. ಉಗುಳಿ ಬಂದನ ಎಲ್ಲ ಉಗದು ಬಂದನ ಅದನ್ನೆಲ್ಲ ನನಗೆ ಅದು ಬೇಕಾಗಿಲ್ಲ, ನನ್ನ ಸ್ವರೂಪ ತಿಳ್ಕೊಬೇಕಾಗಿದ್ದು ನೀವೆಲ್ಲರೂ ಅದನ್ನ ಮಾಡ್ಬೇಕಾದ್ರೆ ನೀವೇನ್ ಮಾಡ್ರಿ ಹಗಲ ರಾತ್ರಿ ನಾ ಕೊಟ್ಟಂತ ಉಪದೇಶ ನೀವು ಅದನ್ನ ನಾಮಸ್ಮರಣೆ ಮಾಡ್ರಿ, ಮತ್ತು ನಾ ಹೇಳಿದಂಥ ನೀತಿ ಒಳಗೆ ನೀವು ನಡೆದ್ರಿ ಅಂದ್ರೆ ಇವತ್ತಿಲ್ಲ ನಾಳೆ ನೀವು ಗೆಲ್ತೀರಿ, ನಾನು ನಿನ್ನ ಕರೆದಾಗ ಕರಿತೀನಿ, ಇಲ್ಲ ಅವ್ರ ಹೆಂಗೆ ನಿಮ್ಮನ್ನು ಕರೀತಾರೆ. ಅದಕ್ಕೆ ಇದನ್ನ ಈ ವಿಚಾರನ ಬಹಳಷ್ಟು ಹುಡುಗರಿಗೆ ಈಗಿನ ಯುವಕರಿಗೆಲ್ಲ ಬೇಕಾಗಿದೆ. ಹೆಂಗೆ ನಡಿಬೇಕು ಅವರಲ್ಲಿ ಹೆಂಗೆ ಇರಬೇಕು ಅನ್ನುವಂಥದ್ದು ಶಂಕರಣ್ಣ ಹೇಳ್ತಾನ. ಇದು ರಾಮದಾಸ್ ಮಹಾರಾಜ್ ಹೇಳಿದಂಥ ಸಮಾಜದವ್ರು ಹೇಳ್ಯಾರ. ಇದನ್ನ ಭಾಳ ಸಲ ಹೇಳ್ಯಾನ. ಈಗ ಅದು ನಾವೆಲ್ಲ ಏನು ಹೆಂಗಾಗ್ಬಿಟ್ಟದಂತಂದ್ರೆ ನಮಗೆ ಮಹಾರಾಜರ ದೇಹ ಬಿಟ್ಟಾರೆ ಏನು ನಮ್ಗೆ ನಾವು ಹೆಂಗಿದ್ರಿ ನಮ್ಮ ಮನ್ಯಾಗ ನೋಡ್ತಾರೆ ನಮ್ಮನ್ನು, ಈ ಭಾವ ಬಂದ್ಬಿಟ್ಟದ ನಮ್ಗೆಲ್ಲರಿಗೂ. ಇದು ಭಯಂಕರ. ಇದು ಹೆಂಗಂತಂದ್ರೆ ಈ ಸಂಪ್ರದಾಯಕ್ಕೆ ಇದು ಒಂದು ಭಾಳ ಕೆಟ್ಟ ಪರಿಸ್ಥಿತಿ. ಇದು ಸಮರ್ಥರೇನು ಅವ್ರ ದೇಹ ಬಿಟ್ಟ ಮೇಲೆ ಮುಗಿತಾನ ಅವ್ರ ಕೆಲಸ, ನಿರಂತರವಾಗಿ ಇರ್ತಾರ ಅವರು. ಬ್ರಹ್ಮಾಂಡ ಇರೋ ತನಕ ಸಮರ್ಥರು ಇರಾವ್ರೆ, ನಿಮ್ಮನ್ನು ಕಾಯವ್ರೆ, ನಿಮ್ಮನ್ನು ನೋಡ್ತಾ ಇರಾವ್ರೆ. ಎಷ್ಟು ಟಿವಿ ಹಾಕ್ಸಿರಿ ನೀವು ಅಂಗಡ್ಯಾಗ, ನೀವು ಇದ್ರ ಟಿವಿಗಳು ಎಷ್ಟು CC ಕ್ಯಾಮ್ರಾ ಹಾಕಿಸ್ತೀರಿ ನೀವು? 10 ಹಾಕ್ಸಿರ್ಬೋದು, 15 ಹಾಕ್ಸಿರ್ಬೋದು. ಸಮರ್ಥರ ಕ್ಯಾಮ್ರಾ 24 ತಾಸು ನಮ್ಮ ಮೇಲೆ ಇರ್ತದೆ. ಸಂಪೂರ್ಣ ನಮ್ಮನ್ನ ನೋಡ್ತಿರ್ತಾರೆ. ನೀವೇನು ಮಾಡ್ತೀರೋ ನಿಮ್ಗೇನು ಅನ್ಸದ, ನನ್ನ ಯಾರು ನೋಡ್ತಾರಲ್ಲ ಅಂತೀರಿ ನೀವು. ಹಂಗೆ ತಿಳ್ಕೊಳ್ಳೋದು ಭಾಳ ಮೂರ್ಖತನ. ಈ ಸಂಪ್ರದಾಯ ಇದ್ದಾಗ ಯಾವತ್ತೂ ನಮ್ಮನ್ನು ನೋಡ್ತಿರ್ತಾರೆ, ನಿಮ್ಮ ಚಲನವಲನ ಅವ್ರು ಗುರ್ತಿರ್ತದೆ. ನೀವು ಸರಿಯಾಗಿ ಹಾದಿಗೆ ಹೋದ್ರಿ ಅಂದ್ರೆ ಸರಿಯಾಗಿ ಮಾರ್ಗ ಅವ್ರು ತೋರಿಸ್ತಾರೆ. ಇಲ್ಲಾಂದ್ರೆ ನಮ್ಗೆ ಏನೇನು ಅನುಭವ ಆಗ್ಬೇಕು ಅದರ ಅನುಭವ ನಮಗೆ ಹಾಗೆ ಆಗ್ತದೆ. ಇವತ್ತಿನಿಂದ ಆದ್ರೆ ನಾವು ಬದಲಾವಣೆ ಆಗೋನು. ಅದಕ್ಕೆ ನಮ್ಮ ಈ ಮಹಾರಾಜ ಕಡೆಯಿಂದ ಉಪದೇಶ ತಗೊಂಡ ಮೇಲೆ, ಸಮರ್ಥ ಕಡೆಯಿಂದ ಅನುಗ್ರಹ ಪಡ್ಕೊಂಡ ಮೇಲೆ ನಮ್ಮ ಜವಾಬ್ದಾರಿ ಏನು ಅನ್ನುವಂಥ ವಿಷಯ ಶಂಕರಣ್ಣ ಹೇಳ್ತಾರೆ ಅಂತ ಹೇಳ್ಕೊತ ನನ್ನ ಮಾತಿಗೆ
राजाधिराज महाराज की जय। श्री गुरुदेव। ಸನ್ಮಾನ ಎಲ್ಲ ಕಾಣ್ಬೇಕು. ಈಗ ಮುಗಿತಿಲ್ಲ ಕಾಕ. ಟೈಟ್ ಮಾಡೋಣ. ಟೈಟ್ ಐತೆ. ಹೀಟ್ ಆಗಿದೆ ಇಲ್ಲ ವೇಟ್ ಇದು ಟೈಟ್ ಆಗ್ಬೇಕಣ್ಣ. ಆಯ್ತು ನೋಡಿ ಮ್ಯಾಗಿರ್ತದ ನೋಡಿ ನೀನು ಜಗ್ ಏನೋ ಮ್ಯಾಗಿನ ಜಗ್ ಅಲ್ಲಿ ಇಲ್ಲ ಬಿಡು ಸಾಕು. राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸುವೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಜಯ ಜಯ ಪುಂಡರೀ श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव भक्त श्री राम। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ನಮ್ಮೆಲ್ಲರ ಸರ್ವಸ್ವವಾಗಿರುವಂತಹ ನಮ್ಮೆಲ್ಲರ ಉದ್ಧಾರಕರ್ತೃ ಆಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರಿವಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ 2ನೇ ದಿನದ ಸಾಯಂಕಾಲದ ಕಾರ್ಯಕ್ರಮ ಇಂಥ ಒಂದು ಅಮೂಲ್ಯವಾದಂತಹ ಕ್ಷಣಗಳಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ತಾಯಂದಿರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಷ್ಟೋ ತನಕ ನಾವು ನೀವುಗಳೆಲ್ಲ
ಒಬ್ಬ ಭಕ್ತನ ಅಂತಃಕರಣದ ವೇದನೆ ಏನಿರ್ತದ ಅನ್ನುವಂಥದ್ದನ್ನ ನಮ್ಮ ಉದಯ ಪ್ರಕಟ ಮಾಡಿದ. ವಾಸ್ತವಿಕವಾಗಿ ಇದು ಪ್ರತಿಯೊಬ್ಬರ ಅಂತಃಕರಣದ ವೇದನೆ ಆಗಿರಬೇಕು ಅಂತ. ನಾವು ಪರಮಾರ್ಥ ಮಾರ್ಗದೊಳಗೆ ಬಂದು ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಸದ್ಗುರುಗಳು ಸಗುಣ ರೂಪದಾಗಿದ್ದಾಗ ಅರ್ಥಾತ್ ಅವತಾರ ಕಾರ್ಯದೊಳಗಿದ್ದಾಗ ಶಿಷ್ಯನ ಕರ್ತವ್ಯನೂ ಏನು ಬಹಳ ಇರುವುದಿಲ್ಲ, ಜವಾಬ್ದಾರಿನೂ ಬಹಳ ಇರುವುದಿಲ್ಲ. ಸದ್ಗುರುಗಳು ನಿರ್ಯಾಣ ಆದ ನಂತರ, ಯಾಕಂದ್ರೆ ಸದ್ಗುರು ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬಂದಾರಂದ್ರೆ ಮನುಷ್ಯರ ಒಂದು ಮಿತಿ ಏನು ಇತಿಮಿತಿ ಅದಲ್ಲ ಅದರಾಗೆ ಅವ್ರ ಜೀವನ ತೆಗಿಬೇಕಾಗ್ತದ. ಅಷ್ಟೇ ಒಂದು ಏನಪ್ಪಾ ಅಂದ್ರೆ ಪ್ರಭಾವದಾಗ ಅವ್ರು ಕೆಲಸ ಮಾಡ್ತಿರ್ಬೇಕಾಗಿರ್ತದ. ಅದಕ್ಕೆ ಸಮರ್ಥ ಏನು ಮಾಡ್ತಿದ್ರು, ಶಿಷ್ಯರ ಮನೆಗೆ ಹೋಗ್ತಿದ್ರು, ಹೋಗಿ ದಾಸಬೋಧ ಹಚ್ಚಿರಪ್ಪ ಅಂತೇಳಿ ಇದ್ದವ್ರನ್ನ ಕರ್ಕೊಂಡು ದಾಸಬೋಧ ಹಚ್ತಿದ್ರು. ಆ ದಾಸಬೋಧ ಹಚ್ಚುವಂತ ಒಂದು ಕಾರಣ ಇಟ್ಟುಕೊಂಡ್ರೆ ಆ ಮನೆಯೊಳಗಿನ ಒಂದು ವ್ಯವಸ್ಥೆ ಹೆಂಗದ, ಇವರು ನನ್ನ ಶಿಷ್ಯರು ನಾ ಹೇಳಿದ ಹಾದಿಯೊಳಗೆ ಅರ್ಥಾತ್ ಹಿರಿಯರು ಋಷಿ ಮುನಿಗಳು ಹೇಳ್ಕೊತ ಬಂದದ್ದನ್ನೇ ನಾನು ಹೇಳಿನಿ, ಆ ಹಾದಿಯೊಳಗೆ ಇವರು ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡ್ಲಿಕ್ಕತ್ತಾರೋ ಇಲ್ಲೋ ಇದನ್ನ ಅವಲೋಕನ ಮಾಡೋ ಸಂಬಂಧ ಸಮರ್ಥರು. ಅವರ ಜೀವಿತ ಅವರ ಒಂದು ಅವತಾರ ಕಾರ್ಯದಾಗ ನಾವು ನೋಡ್ಲಿಕ್ಕಾಗಿ ಎಲ್ಲಿ ಅವರು ಬಹಳ ದಿವಸ ಇಲ್ಲೇ ಇಲ್ಲ. ನಿಮಗೆ ಅನಿಸ್ಬೋದು ಸ್ವತಃ ಕುಬಕಡ್ಡಿ ಒಳಗೆ ಬಹಳ ದಿವಸ ಇರ್ತಿದ್ದಿಲ್ಲ ಅವರು. ಆಮೇಲೆ 12ನೇ ದಶಕದಾಗ ಪ್ರಕಟ ಮಾಡ್ತಾರವರು ಪ್ರತ್ಯಯ ನಿರೂಪಣ ಒಳಗೆ ಅಂತಾರವರು ಕಾಯಮಣತೆ ವಾಸನ ಅಂತಾರ. ಕಾಯಮಣತೆ ವಾಸನ, ಕಾಯ ಕಲ್ಪಿತೆ ಕಲ್ಪನಾ, ಅಂತರೀಚೆ ತರಂಗ ನಾನಾ ಪ್ರಕಾರ ಉಠತಿ. ನೋಡ್ರಪ್ಪ, ಸಂಸಾರಕ್ಕ ಐಕ ಸಂಸಾರಾಶಿ ಆಲೆ ಹೋ, ಸ್ತ್ರೀ ಪುರುಷ ನಿಸ್ಪೋ ಹೋ, ಶುಚಿತಪಣೆ ಪಾವು ಅಂತಃಕರಣ. ನಿಮ್ಮ ಅಂತಃಕರಣವನ್ನು ಒಂದು ಹೊರಗೆ ಹೋಗಿ ನೋಡ್ರಿ, ಏನಲ್ಲಿಕತ್ತದ, ನಿಮ್ಮ ವಾಸನ ಏನಲ್ಲಿಕತ್ತದ. ವಾಸನೆ ಗುಣದಿಂದಲೇ ಜನ್ಮ ಆಗ್ತದೆ. ಇದನ್ನ ಲೆಕ್ಕನಾಗಿ ಇಟ್ಕೊಂಡು ನೀವು ನಮಗೆ ಇನ್ನೊಮ್ಮೆ ಹುಟ್ಟು ಬರಬೇಕಾಗಿತ್ತು ಅಂದ್ರೆ ಸಮರ್ಥರು ನಮಗೆ ಸಿಕ್ಕರು ಸಹಿತ ನಾವು ಮತ್ತೊಮ್ಮೆ ಹುಟ್ಟುವಂತ ಅವಸ್ಥೆ ಆಗಿತ್ತು ಅಂದ್ರೆ ಅಂತ್ಯಕಾಲದೊಳಗೆ ನಮ್ಮಲ್ಲಿ ವಾಸನ ಕ್ಷಯ ಆಗಲಾರ್ದ ಜನ್ಮವಾಣ ಚಕ್ರದಿಂದ ನಮಗೂ ಬಿಡುಗಡೆ ಇಲ್ಲ, ಯಾರಿಗೂ ಬಿಡುಗಡೆ. ಅಂತ್ಯಕಾಲದೊಳಗೆ ನಮ್ಮ ಸ್ಮರಣೆ ಹೆಂಗಿರ್ಬೇಕಂದ್ರೆ ಕೇವಲ ಸದ್ಗುರುನಾಥನ ಚಿಂತನದೊಳಗೆ, ಸದ್ಗುರುನಾಥನ ರೂಪದ ಒಂದು ದರ್ಶನದೊಳಗೆ, ಸದ್ಗುರುನಾಥನ ನಾಮದ ಒಂದು ಏನಪ್ಪಾ ಅಂದ್ರೆ ನಾಮದ ಒಂದು ಆನಂದನೊಳಗೆ ನಮ್ಮ ಅಂತ್ಯ ಒಂದು ಉಸಿರೇನಿರ್ತಲ್ಲ ಅದು ಹೋಗ್ಬೇಕದು. ಮತ್ತಿದು ಹೋಗ್ಬೇಕಂತಂದ್ರೆ ನಮ್ಮನ್ನು ನಾವು ಶೋಧ ಮಾಡ್ಕೋಬೇಕಲ್ಲ. ನಮ್ಮನ್ನು ನಾವು ಶೋಧ ಮಾಡ್ಕೊಳ್ಳಾರ್ದ, ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಲಾರ್ದ ಯಾರ ಬೋಧನೆಯಿಂದನೂ ಪರಿವರ್ತನ ಅನ್ನುವಂಥದ್ದು ಆಗುವುದಿಲ್ಲ. ವಾಸ್ತವಿಕವಾಗಿ ನಮಗೆ ಮಹಾರಾಜರು ಬೋಧ ಮಾಡಿದ್ ನೋಡಬೇಕಾಗಿತ್ತಂದ್ರೆ ನಾವು ಅವಾಗೇ ಪರಿವರ್ತನೆ ಆಗ್ಬೇಕಾಗಿತ್ತು. ಆವಾಗಲೇ ಎಷ್ಟು ಮಂದಿ ಆಗಿತ್ತಂತೀರಿ ನೀವು? ಉದಯ ಇಷ್ಟು ಮನೆ ಅಡ್ಡಾಡಿ ನಮ್ಮ ಮಹಾರಾಜರು ಉಪದೇಶ ಕೊಟ್ಟರು ಸಹಿತ ತಮ್ಮ ಪ್ರವೃತ್ತಿಯೊಳಗೆ ಏನೂ ಬದಲಾವಣೆ ಮಾಡಿಕೊಂಡಿದ್ರು. ಬಹಳ ರೊಕ್ಕದ ಮೇಲೆ ಆಸೆ ಇದ್ದವ್ರು ರೊಕ್ಕದ ಮೇಲೆ ಆಸೆ ಇದ್ದವ್ರು ಇದ್ರು, ಹೆಂಡ್ತಿನ ಬಡವ್ರು ಹೆಂಡ್ತಿನ ಬಡ್ಕೊತಾನೆ ಇದ್ರು. ಆಮೇಲೆ ಅಹಂಕಾರ ಏನು ಅಲ್ಲಿ ಮಹಾರಾಜರ ಮುಂದಷ್ಟೇ ಕೈ ಮುಗಿತಿದ್ರು ಹೊರತಾಗಿ ಹೊರಗೆ ಅವ್ರನ್ನ ನಾವು ನೋಡ್ಲಿಕ್ಕಾಗಿ ತಮ್ಮ ಒಂದು ಏನಪ್ಪ ಅಂದ್ರೆ ಒಂದು ವಿಸ್ಮರಣೆ ಅನ್ನುವಂಥದ್ದು ಅವ್ರಿಗೂ ಇರುತ್ತೆ. ಯಾಕಂದ್ರೆ ಮಹಾರಾಜರು ಹೇಳಿ ಹೋಗಿದ್ದನ್ನು ನಾವು ಯಾರೂ ಸರಿಯಾಗಿ ಅವಾಗೂ ಮಾಡಿಲ್ಲ, ಈಗೂ ಮಾಡ್ಲಿಕ್ಕೆ. ಯಾಕೆ ಮಾಡ್ಲಿಕ್ಕತ್ತಿಲ್ಲ ಅಂತ ನಾವು ಹೊರಗೆ ನೋಡಿದೇವು ಅಂದ್ರೆ ನಾವು ಮಾಡ್ಲಿಕ್ಕತ್ತೇವು ಅನ್ನುವಂಥ ಕಲ್ಪನಾ ನಮ್ಮಿಂದ ಹೋಗೇ ಇಲ್ಲ. ನಮಗೆಲ್ಲ ಅನಿಸ್ತದೆ ನಾವು ಮಾಡ್ಲಿಕ್ಕತ್ತೇವು, ನಾಲ್ಕೊತ್ತು ಭಜನೆ ಮಾಡ್ಲಿಕ್ಕತ್ತೇವು, ದಾಸಬೋಧ ಪಾರಾಯಣ ಮಾಡ್ಲಿಕ್ಕತ್ತೇವು, ದಾಸಬೋಧ ಓದ್ಲಿಕ್ಕತ್ತೇವು, ಪೂಜಾ ಮಾಡ್ಲಿಕ್ಕತ್ತೇವು, ಸತ್ಸಂಗ ಹೋಗ್ಲಿಕ್ಕತ್ತೇವು, ಈ ಹೋಗ್ಲಿಕ್ಕತ್ತೇವು ಮಾಡ್ಲಿಕ್ಕತ್ತೇವು. ಇದು ಅಂತರಂಗದಾಗ ಯಾವಾಗ ನಮ್ಮಿಂದ ಹೊರಗೆ ಬರ್ತದೆ. ಇದನ್ನ ಹೆಂಗ ಅನ್ಬೇಕು? ಮಹಾರಾಜರು ಮಾಡಿಸ್ಕೊಳಿಕತ್ತಾರ, ಮಹಾರಾಜರು ಕರೆಸ್ಕೊಂಡಾರ, ಮಹಾರಾಜರ ಸೇವಾ ತಗೊಳಿಕತ್ತಾರ. ಮಹಾರಾಜರು ನನಗೆ ಏನಾದರೂ ಸ್ವಲ್ಪ ನನ್ನಂತರ ಜ್ಞಾನದ ಒಂದು ಆನಂದ ಅನುಭೂತಿ ನನಗೆ ಆಗ್ತಿತ್ತಂದ್ರೆ ಅದು ಮಹಾರಾಜರ ಕೃಪಾದಿಂದ ಆಗ್ಯದ. ಹಿಂಗ ನಮ್ಮತನವನ್ನ ನಾವು ಪೂರ್ಣ ಕಳ್ಕೊಂಡು ನಮ್ಮಲ್ಲಿ ಏನಾದರೂ ಪ್ರಾಪ್ತಿ ಇತ್ತು ಅಂದ್ರ ಸಮಾಜ ಜಗತ್ತ ನಮ್ಮನ್ನು ಕೈ ಮುಗಿದು ನೋಡ್ತಿತ್ತು, ಅಥವಾ ನಮಗೊಂದು ಗೌರವ ಕೊಡ್ತಿತ್ತು,
ನಮ್ಮನ್ನು ಒಂದು ದೊಡ್ಡ ಸ್ಥಾನದಾಗ ನೋಡ್ತಿತ್ತು ಅಂದ್ರೆ ಇದನ್ನ ನಾವೇ ಆ ಸ್ಥಾನವನ್ನು ತಗೊಂಡದ್ದು ಅಲ್ಲ. ಇದನ್ನ ಮಹಾರಾಜರ ಕೃಪಾದಿಂದ ನಮ್ಮಲ್ಲಿ ಈ ಪರಿವರ್ತನೆಗಳೇ ಆಗ್ಯವು ಅನ್ನುವಂಥದ್ದು ಪ್ರತಿಯೊಬ್ಬ ಶಿಷ್ಯರು ತಿಳ್ಕೋದು. ಅವರಂತಾರ ಅಹಂತ ಸಾಂಡೋನಿ ಸ್ವಾನಂದೇ ಸುಖಿ ಜಾಲೆ ಯಾ ನರದೇಹಾದ್ಯನಿ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ. ಈ ಮನುಷ್ಯ ಜನ್ಮದ ಒಂದು ಸಂಬಂಧ ಇಟ್ಟುಕೊಂಡು ಏನ್ ಬಂದಾರಲ್ಲ ಅವರು ಬಹಳಷ್ಟು ಮಂದಿ ಚಲೋ ಚಲೋ ಪರಮಾರ್ಥದ ಪದವಿಗೆ ಹೋಗಿ ಮುಟ್ಟ್ಯಾರ. ಯಾರು ಮುಟ್ಟ್ಯಾರ ಅಂದ್ರ ಅಹಂತ ಸಾಂಡೋನಿ ಸ್ವಾನಂದಿ ಸುಖಿಜ. ಯಾರು ನಾನೇ ಏನೋ ಮಾಡೀನಿ, ನನಗೆ ಏನೋ ತಿಳಿದದ, ಇದನ್ನ ನಾನು ನಾನು ಅನ್ನುವಂಥ ವಾಸ್ತವಿಕವಾಗಿ ವಿಚಾರ ಮಾಡಿದ್ರ ಸದ್ಗುರುಗಳಿಂದ ಉಪದೇಶ ತಗೊಂಡ ಮೇಲೆ ಶಿಷ್ಯನ ಕರ್ತವ್ಯ ಏನು ಇಲ್ಲೇ ಇಲ್ಲ. ಶಿಷ್ಯ ತನ್ನ ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡಬಾರ್ದು, ಭೂತಕಾಲದ ಬಗ್ಗೆನೂ ಚಿಂತೆ ಮಾಡಬಾರ್ದು, ವರ್ತಮಾನ ಅಂತೂ ಮಾಡೇಬಾರ್ದು. ಈ ಮೂರು ಕಾಲದಾಗ ಏನೋ ಚಿಂತೆ ಮಾಡಲಾರ್ದ ವರ್ತಮಾನದ ಕ್ಷಣಗಳನ್ನ ಆನಂದದಿಂದ ಅನುಭವಿಸಬೇಕು ಅನ್ನುವಂತ ವಿವೇಕ ಯಾರಿಗೆ ಜಾಗೃತ ಆಗ್ಯದಲ್ಲ ಅವ್ರಿಗೆ ನಾಮಸ್ಮರಣೆ ಹತ್ತಲಿಕ್ಕೆ ಸಾಧ್ಯ. ಅದಕ್ಕ ಹಿಂದಿಂದ ಬಿಡಬೇಕು, ಮುಂದಿಂದ ಬಿಡಬೇಕು. ಜ್ಞಾನೇಶ್ವರ ಮಾವದೇವರಂತ ನಾಯಿ ಪುಣ್ಯಾಚಿ ಮೋಜಣಿ ಅಂತ, ನಾಹಿ ಪುಣ್ಯಾಚಿ ಮೋಜಣಿ, ನಾಹಿ ಪಾಪಾಚಿ ಟೋಚನಿ ಅಂತ. ಟೋಚನಿ ಅಂದ್ರ ಮನಸ್ಸಿಗೆ ತ್ರಾಸ ಮಾಡ್ಕೋದು, ಮೋಜಣಿ ಅಂದ್ರೆ ಲೆಕ್ಕ ಇಡುದು. ನೀ ಮಾಡಿದ ಪುಣ್ಯದ ಲೆಕ್ಕವನ್ನು ಇಡಬೇಡಂತಾರು. ಆಮೇಲೆ ನಿನ್ನಿಂದ ಆದಂತ ಪಾಪದ ಬಗ್ಗೆ ಮನಸ್ಸಿಗೆ ನೋವು ಮಾಡ್ಕೋಬೇಡ. ಪಾಪ ಪುಣ್ಯದ ಒಂದು ನಮ್ಮಿಂದ ಘಟಿಸುವಂತಹದ್ದು ಸದ್ಗುರುಗಳಿಂದ ಅನುಗ್ರಹಿತರಾಗಕ್ಕಿಂತ ಮೊದಲಿನ ಒಂದು ನಮ್ಮದು ಅದೊಂದು ನಮ್ಮ ಜವಾಬ್ದಾರಿ. ಒಮ್ಮೆ ಒಬ್ಬಕ್ಕೆ ಹೆಣ್ಮಗಳು ಲಗ್ನ ಆಗ್ಬಿಟ್ಲು ಅಂದ್ರ ಹಿಂದಿಂದು ನೆನೆಸಬಾರ್ದು, ಭವಿಷ್ಯದ್ದು ನೆನೆಸಬಾರ್ದು. ಏನೆಲ್ಲ ಸರ್ವವನ್ನು ಸಮರ್ಥ ತನ್ನ ಗಂಡನಿಗೆ ಅರ್ಪಣೆ ಮಾಡಕ್ಕೆ ನಿಶ್ಚಿಂತೆಯಿಂದ ಗಂಡನ ಸುಖಕ್ಕಾಗಿ ಪತಿವ್ರತ ಅಂತ ಅನಿಸ್ಕೋಬೇಕಾದ್ರೆ ಹೆಂಗಿರ್ತದೆ ಅಂದ್ರೆ, ಈ ಪತಿವ್ರತ ಶಿರೋಮಣಿ ಒಂದು ಇದ್ರಾಗ ಏನಪ್ಪಾ ಅಂದ್ರೆ ಯಾವ್ದಪ್ಪ ಅದು ಗುರುಚರಿತ್ರೆ ಒಳಗ ಗುರುಚರಿತ್ರೆ ಒಳಗೆ ನಾನು ಮೊನ್ನೆ ಒಂದು ನಮ್ಮ ಅಧ್ಯಾಯದಾಗ ಅದು ಬಂದಿತ್ತು. ಬಹಳ ಕಠಿಣದ ಅದ. ಪತಿವ್ರತ ಒಂದು ಶಿರೋಮಣಿ ಅಥವಾ ಪತಿವ್ರತ ಒಂದು ಲಕ್ಷಣ ನಮ್ಮಲ್ಲಿ ಬರ್ಬೇಕಾದ್ರೆ ಎಷ್ಟ ಹೆಣ್ಮಗಳು ಪರೋಪರಿಯಿಂದ ಗಂಡನ ಸೇವಾ ಮಾಡೋಕ್ಕಾಗ್ತದೆ, ಗಂಡನ ಸಂತೋಷಕ್ಕಾಗಿ ಏನಪ್ಪಾ ಬದುಕಬೇಕಾಗ್ತಲ್ಲ, ಅಷ್ಟೇ ಸಶಿಷ್ಯ ಅನಿಸ್ಕೋಬೇಕಾದ್ರೆ ಆ ಶಿಷ್ಯನು ಅಷ್ಟೇ ಏನಪ್ಪಾ ಅಂದ್ರೆ ಸದ್ಗುರುವಿನ ಸಂತೋಷಕ್ಕಾಗಿ ಸದ್ಗುರುವಿಗಾಗಿಯೇ ಬದುಕಬೇಕು. ನೀವು ಸಾಂಪ್ರದಾಯ ಒಂದು ಇತಿಹಾಸ ನೋಡಿದೇವು ಅಂದ್ರೆ ಯಾರ್ಯಾರು ಇವತ್ತು ಜಗತ್ತಿಗೆ ಆಧಾರ ಆಗ್ಯಾರ, ಬಹುಸೈ ಮಹಾರಾಜರ ಒಂದು ಇದ್ರಾಗ 14 ಮಂದಿ ಆತ್ಮ ಸಾಕ್ಷಾತ್ಕಾರಿ ಶಿಷ್ಯರಾಗ್ಯಾರ ಅಂತ ನಾವೇನು ಹೇಳ್ತೀವಲ್ಲ, ಇವೆಲ್ಲ ಆಗ್ಲಿಕ್ಕೆ ಕಾರಣ ಅವ್ರು ಮಾಡಿದ್ದು ಪರೋಪರಿ. ಜ್ಞಾನೇಶ್ವರ ಮಾವದೇವ್ರು ಅಂತಾರ ಹೊರಗನು ಚಲೋ ಇರ್ಬೇಕು ನೀ, ಆದ್ರೆ ಹೊರಗೆ ಎಷ್ಟು ನೀನು ಚಲೋ ಅಗ್ರಿ ಜಗತ್ತಿಗೆ ಒಬ್ಬ ಶ್ರೇಷ್ಠ ವ್ಯಕ್ತಿಗತೆ ಕಾಣಿಸ್ಬೇಕಂತಿಲ್ಲ, ಅಷ್ಟೇ ಸದ್ಗುರುವಿಗೆ ನೀನು ಶ್ರೇಷ್ಠ ಒಂದು ಶಿಷ್ಯ ಅನ್ಸ್ಕೋಬೇಕಾಗಿತ್ತಂದ್ರೆ ನಿನ್ನ ಅಂತರಂಗನೂ ಅಷ್ಟು ಪವಿತ್ರ. ಅಂತರಂಗದ ಒಂದು ಪ್ರಯಾಣ ಏನದಲ್ಲ ಅದೇ ವಾಸ್ತವಿಕವಾಗಿ ಪರಮಾರ್ಥದ ಪ್ರಯಾಣದ ಹೊರತಾಗಿ ಈ ಬಾಹ್ಯ ಪ್ರಯಾಣ ಬ್ಯಾಡ ಅನ್ನೋದಿಲ್ಲ. ಬಾಹ್ಯ ಪ್ರಮಾಣ ಜಗತ್ತಿನ ಪ್ರಯಾಣ ಜಗತ್ತಿನ ಜೀವಿಗಳನ್ನು ಪರಮಾರ್ಥಕ್ಕೆ ಕರ್ಕೊಂಡು ಬರೋ ಸಂಬಂಧ ಅಷ್ಟೇ ಸೀಮಿತದ ಹೊರತಾಗಿ ಮಹಾರಾಜರ ಸಮೀಪಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಂತರಂಗದ ಪವಿತ್ರತಾ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತ ಅಂತರಂಗದ ಪವಿತ್ರತಾ ನಮಗೆ ಹೆಂಗ್ ಗೊತ್ತಾಗಬೇಕು ಅಂತ ನಿಮಗೆ ಅನಿಸ್ಬೋದು. ಈಗ ನಮ್ಮಲ್ಲಿ ಅಂತರಂಗದ ಮಲಿನತಾ ಯಾಕೆ ಬರ್ತದ ಅನ್ನುವಂಥದ್ದು ಗೊತ್ತಾಗ್ತಂದ್ರೆ ಪವಿತ್ರತಾದ ಬಗ್ಗೆ ಗೊತ್ತಾಗ್ತದೆ. ಯಾಕೆ ನಮ್ಮ ಅಂತರಂಗ ಹೊಲಸಾಗ್ತದಪ್ಪ ಅಂದ್ರೆ ನಮ್ಮಲ್ಲಿರುವಂತಹ 3 ಗುಣದ ಪ್ರಭಾವನೆ ಅದಕ್ಕೆ ಕಾರಣ. ನಮ್ಮಲ್ಲಿ ಪ್ರತಿಯೊಬ್ಬರಂತಲೂ ನನ್ನ ಕಡೆ ನೋವ, ನಿಮ್ಮ ಕಡೆ ನೋವ, ಅವ್ರ ಕಾಕರ ಕಡೆ ನೋವ, ಇಷ್ಟ ಯಾಕ ಎಲ್ಲರ ಕಡೆನೂ ಈ 3 ಗುಣ ಅವ. ಪ್ರಾಣಿ ಪಕ್ಷಿಗಳ ಈ 3 ಗುಣದ ಪ್ರಭಾವ ಹೆಂಗದ ಅಂದ್ರ ಏಕಏತ ಧೋನಿ ಜಾತಿ ನಿಘೋನಿಯ ರಜೋಗುಣದ ಒಂದು ಇದ್ರಾಗ ಏನ್ ಹೇಳ್ತಾರೆ, ರಜೋಗುಣದ ಲಕ್ಷಣ ಹೇಳೋತ್ನಾಗ ಈ 3 ಗುಣಗಳ ಕರೆ 3 ಗುಣದೊಳಗ ಒಂದು ಗುಣ ನಮ್ಮಲ್ಲಿ ಪ್ರಬಲವಾಗಿತ್ತು. ಒಂದು ಪ್ರಬಲವಾಗಿದ್ದಾಗ 2 ಗುಣಗಳು ನಮ್ಮಿಂದ ಹೋಗಿಬಿಟ್ಟಿರ್ತಾವ. ಏಕಏತ
ದೋನಿ ಜಾತಿ ನಿಗೋನಿಯ ಒಂದು ಬಂತಂದ್ರೆ ಎರಡು ಹೋಗಿರ್ತಾವ. ಆದ್ರ ಯಾವ್ದು ಪ್ರಬಲವಾಗಿರ್ಬೇಕು ಯಾವ್ದು ಹೋಗ್ಬೇಕು ಅನ್ನುವಂಥದ್ದು ನಾವು ಮೊದಲು ತಿಳ್ಕೋಬೇಕು. ತುಕಾರಾಮ್ ಮಹಾರಾಜರಂದ್ರು ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರದೇಹಾಯವನಿ ಹಾನಿ ಕೇಳಿ ರಜ ತಮ ಸತ್ವ आहे ज्याचे अंगी याचे गुण जगी वाया गेला. ನೀನು ಸದ್ಗುರುವಿಂದ ಅನುಗ್ರಹಿತರಾಗಿದ್ರು ಸಹಿತ ರಜೋಗುಣ ಮತ್ತು ತಮೋಗುಣ ಇವತ್ತರ ಒಂದು ಪ್ರಬಲ ನಿನ್ನ ಶರೀರದೊಳಗಿತ್ತು ಅಂದ್ರೆ ಅವ್ ಬಂದ್ರು ಸಹಿತ ಪುಕ್ಕಟ್ಟುವುದಂಗ. ಅವ್ ಬಂದ್ರು ಸಹಿತ ಅವ್ ಏನು ಸಾಧಿಸುದಿಲ್ಲ. ಸಮರ್ಥ ಶಿಕ್ರು ಏನು ಸಾಧಿಸುದಿಲ್ಲ. ಉಪದೇಶ ತಗೊಂಡ್ರು ಏನು ಸಾಧಿಸುದಿಲ್ಲ. ಸತ್ಸಂಗಕ್ಕೆ ಹೋದ್ರು ಏನು ಸಾಧಿಸುದಿಲ್ಲ. ಸಾಕಷ್ಟು ಶ್ರವಣ ಮಾಡಿದ್ರು ಏನು ಸಾಧಿಸುವುದಿಲ್ಲ. ಸಾಕಷ್ಟು ಸೇವಾ ಮಾಡಿದ್ರು ಏನು ಸಾಧಿಸುವುದಿಲ್ಲ. ನಮ್ಮ ಗುಣಗಳನ್ನ ಮೊದಲು ನಾವು ಅವಲೋಕನ ಮಾಡಬೇಕು. ತುಕಾರಾಮ್ ಮಹಾರಾಜರಂತಾರ ತುಕಾಮಣೆ ಏತೆ ಸತ್ವಾಚೆ ಸಾಮರ್ಥ್ಯ ಕರಾವ ಪರಮಾರ್ಥ ಹರ್ನಿಸಿ. ನಿನಗ ಸತ್ವಗುಣ ಪ್ರಬಲ ಆಗ್ಬೇಕಾಗಿತ್ತು ಅಂದ್ರ ನೀನು ಯಾವಾಗಲೂ ಪರಮಾರ್ಥ ಮಾಡಬೇಕು. ಕರಾವ ಪರಮಾರ್ಥ ಅಹರ್ನಿಸಿ, ಯಾವಾಗಲೂ ಪರಮಾರ್ಥ ಮಾಡಬೇಕು. ಯಾವಾಗಲೂ ಪರಮಾರ್ಥ ಮಾಡೋದಂದ್ರೆ ಅಷ್ಟೇ ಸಹಳಿಲ್ಲ. ಅಹರ್ನಿಸಿ ನಾವು ಇಲ್ಲಿ ಬಂದಾಗ ಇಲ್ಲೆಲ್ಲ ಕೂತಾಗ ನಾವು ಪಾರಮಾರ್ಥಿಕರು ಅಂತ ಅನಿಸುವಂತ ನಮ್ಮಂತಲ್ಲಿ ಇರ್ತದೆ. ಇದನ್ನ ಬಿಟ್ಟು ಹೋದೆ ಅಂದ್ರೆ ನಾವು ಪ್ರಪಂಚಿಕರಾಗ್ತೇವೆ. ಅದನ್ನ ಬಿಟ್ಟು ಬಜಾರ್ನಾಗ ಎಲ್ಲರೂ ಹೋಗ್ಬಿಟ್ಟೇವು ಅಂದ್ರೆ ನಾವು ಸಾಮಾನ್ಯ ಜನರಿಗೆ ಆಗಿಬಿಟ್ಟಿರ್ತೇವೆ. ನಮ್ಮದು ಬದಲಾವಣೆ ಅಂದ್ರ ಇಲ್ಲೇ ನಮ್ಮಲ್ಲಿ ಸತ್ವಗುಣ ಪ್ರಬಲ ಇರ್ತದ. ಮನೆಗೆ ಹೋದ್ಕೂಲ ರಜೋಗುಣ ಪ್ರಬಲ ಆಗ್ತದ. ಅಕಸ್ಮಾತ್ ಯಾರೇ ಏನ ಅಂದ್ರು ಅಂದ್ರ ತಮೋಗುಣ ಪ್ರಬಲ ಆಗ್ತದ. ಈ ಮೂರು ಗುಣಗಳನ್ನು ಯಾವ ಸಾಧಕ ಕಾಯ್ಕೊಂಡಿರ್ತಾರಲ್ಲ ಅವನಿಗೆ ಮಾತ್ರ ಸತ್ವಗುಣನೇ ಬೇಕು ಅನ್ನುವಂತ ತಿಳ್ಕೊಂಡು ಸತ್ವಗುಣದ ಒಂದು ಸಾಮರ್ಥ್ಯ ಹೆಚ್ಚು ಮಾಡ್ಕೋ ಸಂಬಂಧ ಯಾರು ಈ ಪರಮಾರ್ಥವನ್ನು ಮಾಡ್ತಾರಲ್ಲ ಅವರಿಗೆ ಬರ್ಬರ್ತ ಅವರ ಅಂತರಂಗ ಮುರಿದು ಹಾಕೋದು. ಅದಕ್ಕೆ ಗುರುಲಿಂಗ ಮಹಾರಾಜರು ಅಂತಿದ್ರು ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಈ ನಮ್ಮ ಹೃದಯ ಹೆಂಗಾಗಿದೆ ಅಂದ್ರೆ ತಮೋಗುಣ ಮತ್ತು ರಜೋಗುಣದ ಒಂದು ಪ್ರಭಾವದಿಂದ ಇದೊಂದು ಕಲ್ಲಿನ ಗತೆ ಆಗಿದೆ. ಕಲ್ಲಿನ ಗತೆ ಆಗಿದೆ. ಆ ಕಲ್ಲು ಮೆತ್ತಗೆ ಮಾಡಬೇಕಂತ. ಕಲ್ಲು ಮೆತ್ತಗೆ ಮಾಡೋದಂದ್ರೆ ಹೆಂಗ ಬಹಳಷ್ಟು ದಿವಸ ನೀರಾಗಿ ಇಡೋದ್ರಿಂದ ಆಗ್ತಾನೆ ಹೃದಯ. ಇವರಂತಾರ ಏನಿತ್ತು ಕಾಲು ಕಲ್ಲು ನೀರೊಳಗಿದ್ದಾರೇನು ನೆನೆದು ಮೃದುವಾಗ ಬಲ್ಲದೆ ಅಂತಾರ. ಅದಕ್ಕ ಆ ಕಲ್ಲಲ್ಲ, ನಿನ್ನ ಹೃದಯ ಕಲ್ಲಿನ ಗಟ್ಟೆ ಕಠಿಣ ಆಗಿ ಕೂತದ. ನಿನ್ನಂತಲ ಭಾವನೆ ಜಾಗೃತ ಆಗವಲ್ತಾಗಿದೆ. ಭಾವ ಒಣಗಿ ಹೋಗಿಬಿಟ್ಟದ. ಭಾವ ಒಣಗಿ ಹೋಗ್ಬಿಟ್ಟದ. ಅವ್ರಂತಾರ ಮೀಪಣೆ ಭಕ್ತಿ ಮಾವಳೆ. ಅಕಸ್ಮಾತ್ ನಮ್ಮಲ್ಲಿ ಮೀಪಣ ಅನ್ನುವಂಥದ್ದು ಭಕ್ತ ಅಂದ್ರ ನಮ್ಮ ಮೊದಲಿದ್ದ ಭಕ್ತಿ ಈಗ ಇರುವುದಿಲ್ಲ. ಮೊದಲು ಒಂದು ರೀತಿ ನಾವು ಮಾಡುವಂತ ಭಕ್ತಿನೇ ಬೇರೆ ಇರ್ತದ. ಹೆಂಗ ತಿಳ್ಕೊಂಡು ನೀವು ಸಮರ್ಥ ದೇಹಿ ಬಿಟ್ಟ ಮೇಲೆ ಅವತಾರ ಕಾರ್ಯ ಮುಗಿಸಿದ ಮೇಲೆ 5 ವರ್ಷ ತನಕ ಧರೆಗೆ ಬಂದ ಕಾರ್ಯ ಆಯಿತು ಎನ್ನುತ್ತಾ ಅಂತೇಳಿ ಏನೊಂದು ನಿರ್ಯಾಣ ಪದ ಅಂತಿದ್ದಿಲ್ಲ. ಅವಾಗ ಸರ್ವಸಾಧಾರಣ ಅಳ್ಳಾರ್ದವರೇ ಯಾರು ಇದ್ದಿದ್ದಿಲ್ಲ. ಹೌದಲ್ಲ? ಹಂಗಾರೆ ಈಗ ಯಾಕೆ ಕಳುವು ಬರುವುದಿಲ್ಲ? ಈಗ ನನಗನ್ಸಿದ ಮಟ್ಟಿಗೆ ನಾನು ನೋಡ್ಲಿಕ್ಕಾಗಿ ಕಣ್ಣಾ ನೀರೇ ಬರುವುದಿಲ್ಲ ಯಾರಿಗೂ. ಯಾಕಂದ್ರೆ ಆ ಒಂದು ಭಾವ ಒಣಗಿ ಹೋಗ್ಬಿಟ್ಟದ. ಆ ಭಾವ ಒಣಗಿ ಹೋಗ್ತದೆ. ಇದು ಎದರಿಂದ ಹೋಗ್ತದೆ ಅಂದ್ರೆ ಅಹಂಕಾರ ನಮ್ಮಲ್ಲಿ ಬರುವುದರಿಂದ ಹೋಗಿರ್ತದೆ. ಸಮರ್ಥರಂತಾರ ಈ ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ಭಾವ ಬೇಕು ನಿನಗಂತಾರ ಅವರು. ಭಾವನೆ ನಿನ್ನಂತ ಶುದ್ಧ ಇರಲಿಲ್ಲ ಅಂದ್ರೆ ಭಗವಂತನ ಹೆಂಗ್ ಒಲಿಸ್ಕೋತಿ? ಎಷ್ಟು ಮೃದು ಭಾವ ಇರ್ಬೇಕಂದ್ರ ಮಹಾರಾಜರ ನೆನೆಸ್ಕೊಂಡ್ರೆ ಕಣ್ಣಾಲಿ ಇರ್ಬೇಕು ನಮಗ. ಬರೀ ಅವಾಗಷ್ಟೇ ಅಲ್ಲ, ಈಗೂ ಬರಬೇಕು, ಮುಂದೂ ಬರಬೇಕು. ಮತ್ತ ಹಂಗ ಬಂದಾಗ ಮಾತ್ರ ರಾಂಡೆ ಮಹಾರಾಜರು ಪುಣಾಕ್ ಹೋಗಿದ್ರಂತ. ಪುಣಾಕ್ ಹೋದಾಗ ಭಾವು ಸಾಹೇಬ್ ಮಹಾರಾಜರು ಪುಣಾದಾಗ ಒಂದು ಕೋಲೆ ಅದ. ಆ ಕೋಲ್ಯಾಗ ರಾಂಡೆ ಮಹಾರಾಜರನ್ನ ಕರೆದ ಉಪದೇಶ ಕೊಟ್ಟಿದ್ರು. ಮುಂದೆ ಭಾವು ಸಾಹೇಬ್ ಮಹಾರಾಜರ ನಿರ್ಯಾಣ ಆತು. ಇವ್ರ ಶಿಷ್ಯ ಮಂಡಳಿ ಸಾಕತ್ತಾತು. ಒಂದು ಪುಣಾಕ್ ಹೋದ್ರಂತ ಶಿಷ್ಯನ ಕರ್ಕೊಂಡ. ಅದು ಯಾವುದೋ ಒಂದು ಇದಕ್ಕೆ ಹೋಗಿದ್ರು. ಹೋದಾಗ ಮಹಾರಾಜ ನನಗೆ ಉಪದೇಶ ಕೊಟ್ಟಂತಹ ಒಂದು ಕೋಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಡ್ರಿ ಅಂತ ಹೇಳಿ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಹೋದ್ರು. ಕೋಲಿನ ಅಲ್ಲಿತ್ತಂತ. ಅಲ್ಲಿರ್ಲಿಕ್ಕಾಗಿ
ಎರಡು ಕೈ ಮೊಳಕೈಯ ಎರಡು ಮೊಳಕಾಲ ಹಿಂಗ್ 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 ನಡ್ಕೊತ ಹೋದ್ರು ಅಂತ ಇಲ್ಲಿ ಆ ಕೋಲಿ ತನಕ. ಶಿಷ್ಯರು ಇಂಥ ಶಿಷ್ಯ ಮಂಡಳಿ ಅದ, ಉಪದೇಶ ಕೊಟ್ಟಾರ, ಮಹಾರಾಜರು ಅನಿಸ್ಕೊಂಡಾರ. ಶಿಷ್ಯರ ಎದುರಿಗೆ ಹಿಂಗ್ ಹೋಗ್ತಾರಂದ್ರೆ ಎಷ್ಟು ಅಹಂಕಾರ ಇಳಿದಿರ್ಬೇಕು, ಎಷ್ಟು ಗುರುವಿನ ಒಂದು ಬಗ್ಗೆ ಅವ್ರಂತಲೇ ಭಾವ ಎಷ್ಟು ಇರ್ಬೇಕು ವಿಚಾರ ಮಾಡಿ. ಮಹಾರಾಜ್ರ ಹಿಂಗ್ಯಾಕ್ರಿ ಅವರು ಅಂದ ಕೂಡಲೇ ಅವ್ರಂದ್ರಂತ, ನನ್ನ ಉದ್ಧಾರ ಮಾಡಿದಂತ ಗುರುನಾಥ ಇದ್ದಂತ ಇದು ಕೋಲಿ ಅವಿಲ್ಲ ಅಡ್ಡಾಡ್ಯಾನ, ಅವ ಅಡ್ಡಾಡ ಜಾಗದಾಗ ನನ್ನ ಪಾದ ಇಡಬಾರ್ದು ಅಂತ ಹೇಳಿ ನಾ ಹಿಂಗು ಇದಕ್ಕೆ ಭಾವ ಅಂತಾರ. ಮತ್ತೆ ಇವೆಲ್ಲ ನಮಗೆ ಸರ್ವಸಾಧಾರಣ 50 ವರ್ಷದ ಒಂದು ವಿಜೃಂಭಣೆಯಿಂದ ಒಂದು ಸತ್ತ ಆಚರಿಸ್ಬೇಕಂತ ನಾವೇನಂತೀವಲ್ಲ, ಈ ಭಾವದಾಗ ನಮ್ಮಲ್ಲಿ ಎಷ್ಟು ಭಾವ ಅಂಗಾರ ಪರಿವರ್ತನಾ ಪವಿತ್ರ ಆಗ್ಯದ, ಅಥವಾ ಎಷ್ಟು ಭಾವ ನಮ್ಮದು ಹಣ್ಣಾಗ್ಯದ. ಇದು ಏನಿದು ಕೇವಲ ಸದ್ಗುರುನಾಥನ ಒಂದು ಮೂರ್ತಿಯನ್ನು ನೋಡಿ ಸದ್ಗುರುನಾಥನ ಅವತಾರ ಕಾರ್ಯವನ್ನು ಚಿಂತನೆ ಮಾಡಿ ಅಷ್ಟೇ ಭಾವ ಅಲ್ಲ. ನಮ್ಮ ಭಾವಿಗೆ ಇಲ್ಲಿ ಈ ಸದ್ಯಕ್ಕೆ 50 ವರ್ಷನಾಗ ಎಲ್ಲಿ ಬರಬೇಕಾಗಿತ್ತಂದ್ರೆ ನನ್ನ ಗುರುನಾಥ ಎಲ್ಲರಿಗೂ ಇದ್ದಾನ ಅಂತ ತಿಳ್ಕೊಂಡ ಎಲ್ಲರನ್ನೂ ನೋಡಿದ್ರು ಹಂಗ ಆಗ್ಬೇಕಾಗಿತ್ತು, ಎಲ್ಲರನ್ನು ನೋಡಿದ್ರು ಹಂಗ ಆಗ್ಬೇಕಾಗಿತ್ತು. ಇದು ಯಾಕೆ ಆಗಿಲ್ಲ ಅಂತಂದ್ರ ಸಮರ್ಥರಿಗೆ ಹೇಳಿದಂತ ಕೆಲವೊಂದು ದೈನಂದಿನ ಒಂದು ಸಾಧಕನ ಒಂದು ದಿನಚರಿ ನಾವು ಅಳವಡಿಸುವುದಿಲ್ಲ. ಸಾಧಕರಿಗಾಗಿ ದಿನಚರಿ ಸಮರ್ಥರು ಹೇಳ್ಯಾರ, ಆ ದಿನಚರಿ ಅಳವಡಿಸ್ಕೋಬೇಕು. ಇವತ್ತಿನ ದಿವಸ ಇವರು ಇಷ್ಟು ವ್ಯಾಪಾರ ಮಾಡ್ತಿರ್ತಾರೆ, ಈರಣ್ಣಾಗ್ಲಿ ನಮ್ಮ ಅಶೋಕ್ ಆಗಲಿ, ಇಂಥ ಒಂದು ಕೋಟ್ಯಾನುಗಟ್ಟಲೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ಸುಮ್ಮನೆ ಬಂದಂಗೆ ಬಂತು ಹೋದಂಗೆ ಹೋತು ಅಂತಿಲ್ಲ. ಅದಕ್ಕೊಂದೊಂದು ವ್ಯವಸ್ಥೆ ಅದು. ಆ ವ್ಯವಸ್ಥಾ ಪ್ರಕಾರ ಪೈಸಾಕ್ ಪೈಸಾ, ಆ ದೊಡ್ಡ ಡೈರಿ ಒಂದು, ಅದಕ್ಕಿಂತ ಸಣ್ಣ ಡೈರಿ ಒಂದು, ಅದಕ್ಕಿಂತ ಸಣ್ಣ ಡೈರಿ ಒಂದು, ಇಷ್ಟೆಲ್ಲ ಮಾಡಿ ಪ್ರತಿ ದಿವಸ ಅದನ್ನ ಚೆಕ್ ಮಾಡ್ತಿರ್ತಾರೆ. ಸಮರ್ಥರಂತಾರ ಅಧ್ಯಾತ್ಮದ ಒಂದು ಚಿಂತನೆ ಹೆಂಗಿರ್ತದಂದ್ರ, ಅಧ್ಯಾತ್ಮದ ವಿಚಾರ ತಿಳ್ಕೋದು ಹೆಂಗಿರ್ತದಂದ್ರ, ಒಬ್ಬ ದೊಡ್ಡ ವ್ಯಾಪಾರಸ್ಥ ದೊಡ್ಡ ಒಂದು ಕಂಪನಿ ನಡ್ತಗದ ಅಂತ ತಿಳ್ಕೊ, ಅವು ಎಲ್ಲಾ ವ್ಯವಹಾರಗಳನ್ನ ರಾತ್ರಿ 12 ಸುಮಾರ ಏಕಾಂತದೊಳಗೆ ಕೂತ್ಕೊಂಡ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತಿರ್ತಾನೆ, ಅದನ್ನೆಲ್ಲ ಶೋಧ ಮಾಡ್ತಿರ್ತಾನೆ, ಅದನ್ನೆಲ್ಲ ನೋಡ್ತಿರ್ತಾನೆ.